ಧಿಕ್ಕಾರ ಧಿಕ್ಕಾರ ತಮಿಳುನಾಡಿಗೆ ಧಿಕ್ಕಾರ 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 ನಮ್ಮದು ನಮ್ಮದು ಆಗಸ್ಟ್ 13 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 ಮಹದಾಯಿ ನಮ್ಮದು ನಮ್ಮದು ಮಹದಾಯಿ ನಮ್ಮದು ನಮ್ಮದು ಮೇಕೆದಾಟು ನಮ್ಮದು ನಮ್ಮದು ಜಾರಿಯಾಗಬೇಕು 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 ಜಾರಿಯಾಗಬೇಕು. ಇದು ನಿನ್ನೆ ನಾವು ಕನ್ನಡ ಒಕ್ಕೂಟ ಮೊನ್ನೆ ವುಡ್ಲ್ಯಾಂಡ್ಸ್ ಹೋಟೆಲ್ ಸೇರಿ ಕಾವೇರಿ ಸೇರಿದಂತೆ ಇಡೀ ರಾಜ್ಯದ ಸುಮಾರು 15-16 ಬೇಡಿಕೆಗಳು, ಅದರಲ್ಲಿ MES ನಿಷೇಧ, ಮಹದಾಯಿ ಆಗಲೇಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಮೇಕೆದಾಟು ಆಗಲೇಬೇಕು. ಇದನ್ನು ಬಹಳ ಗಂಭೀರವಾಗಿ ತಮ್ಮೆದುರಿಗೆ ಓದಿದ್ದೇನೆ ನಾನು ಮತ್ತು ಮೇಕೆದಾಟು ಬಗ್ಗೆನೂ ಹೇಳಿದೆ. ಈಗಿನ ಮುಖ್ಯಮಂತ್ರಿಯವರೇ ಸುಮಾರು ಒಂದು 15 ದಿವಸ ಪಾದಯಾತ್ರೆ ಮಾಡಿ ಮೇಕೆದಾಟು ಆಗಬೇಕು ಅಂತ ಹೇಳಿದ್ರು ಇವರೇ. ಆಮೇಲೆ ಸುಮಾರು 3.5-4 ವರ್ಷ ಆಯಿತು, ಮೇಕೆದಾಟು ಮೂಲೆ ಗುಂಪಾಗಿದೆ, ಅದ್ರ ಬಗ್ಗೆನೂ ಯಾರೂ ಮಾತಾಡೋದಿಲ್ಲ. ಈಗ ಇವರು ಈ ಕೇಸ್ ಇರೋದೇನು ಅಂದರೆ, ಕಾವೇರಿ ನೀರು, ಕಬಿನಿ ನೀರಲ್ಲ, ಕಾವೇರಿ ನೀರು, ಕೃಷ್ಣರಾಜ ಸಾಗರ, ಕಾವೇರಿ ನೀರನ್ನು ಹಂಚಿಕೆ ಮಾಡೋದಕ್ಕೆ ಸಮಿತಿ ಇರೋದು. ಕರ್ನಾಟಕದ ಎಲ್ಲ ಜಲಾಶಯದ ಹಂಚಿಕೆ ಮಾಡೋಕ್ಕಲ್ಲ, ಕಾವೇರಿ ನೀರನ್ನು ಹಂಚಿಕೆ ಮಾಡೋಕ್ಕೆ ಇರೋದು. ಕಪಿಲಾ ನೀರು ಮಳೆ ಬಂತು ಹೊಟ್ಟೆತ್ತು ಅನ್ನೋದಾದರೆ ಅಲ್ಲಿ ಕೃಷ್ಣ ಡ್ಯಾಮು ಸಿಕ್ಕಾಪಟ್ಟೆ ಹೋಗ್ತದೆ ಮಹಾರಾಷ್ಟ್ರದಿಂದ, ಅದನ್ನೇ ತೀರಿಸ್ಕೊಂಬಿಡಿ ಈ ಕಡೆಗೆ ತಮಿಳ್ನಾಡಿಗೆ. ಹುಚ್ಚುಚ್ಚ ಮಾತಾಡಬಾರ್ದು. ಮತ್ತು ಎಲ್ಲ ವಿರೋಧ ಪಕ್ಷದವರು ಸೇರಿದ್ದಾರೆ, ಅವರೆಲ್ಲರೂ ನೀರು ಬಿಟ್ಟಿರೋವ್ರೆ. ಮೊದಲಿಂದು ತಮಿಳ್ನಾಡಿಗೆ ನೀರು ಬಿಟ್ಟಿರೋರೆ, ಬೊಮ್ಮಾಯಿ ಬಿಟ್ಟಿರೋನು, ಯಡಿಯೂರಪ್ಪ ಬಿಟ್ಟಿರು, ಎಲ್ಲರೂ ಕೂತ್ಕೊಂಡು ಭಾಳ ಗಂಭೀರವಾಗಿ ಅವರಿಗೆ ಈ ಇತಿಹಾಸವೇ ಗೊತ್ತಿಲ್ಲ ಬಿಡಿ, ಏನೇನೋ ಮಾತಾಡಿದ್ದಾರೆ. ನೋವಾಗುತ್ತೆ ನನಗೆ. ಒಂದು ವಿರೋಧ ಪಕ್ಷ ಅಂದರೆ ಅದಕ್ಕೆ ಅದರ ಹಿನ್ನೆಲೆ, ಅದರ ಬಾಂಧವ್ಯ ಏನಿತ್ತು ಹಿಂದೆ ಅಂತಂದರೆ, ವಿರೋಧ ಪಕ್ಷ ಅಂದರೆ ಆಡಳಿತ ಪಕ್ಷಕ್ಕಿಂತ ಶಕ್ತಿಯಾಗಿತ್ತು. ಈಗ ಇಲ್ಲಿ ಅಂದರೆ ಗೆದ್ದಿರುವ 3 ಪಕ್ಷಗಳೇ ವಿರೋಧ, ಸೋತಿರ್ಬೋದು, ಅದರ ಹೊರಗಡೆ 10 ಪಕ್ಷಗಳು ಹೋರಾಟಗಾರಿದ್ದಾರೆ. ಅವ್ರನ್ನ ಯಾರು ಕರೀಲಿಲ್ಲ. ನಿಮ್ಮ ಮನೆ ಬರ ಕರೆದು ಬಿಟ್ಟರೆ ಬಿಡಿ. ಎಲ್ಲರೂ ಮಳೆ ಬತ್ತಿದೆ ಅಂದರು. ಹೌದಾ? ಮಳೆ ಬತ್ತಿದೆ, ನೀರು ಜಾಸ್ತಿ ಬತ್ತಿದೆ. ಹಾಗಾದರೆ ನಾವು ಏನು ಮಾತಾಡೋದು ಬೇಡ, ಆ ನೀರನ್ನ ಭಾಳ ಮುಂದೆ ಪ್ರೀತಿಯಿಂದ ನೀವು ಅವರು ಮಾತುಕತೆ ಆಡ್ಕೊಂಡು ಮುಗಿಸ್ಕೇಳಿ ಅಂತೇಳ್ಬಿಟ್ಟು ಎಲ್ಲರೂ ಎದ್ದರು. ಏನಿದು, ಇದು ಹಿನ್ನೆಲೆ ಏನು, ಕಾರಣ ಏನು, ಒಬ್ಬರು ಮಾತಾಡಲಿಲ್ಲ. ಕಬಿನಿ ಜಲಾಶಯ ನಿರ್ಮಾಣ ಆಗಿರೋದು ಕಬಿನಿ ಸುತ್ತ ಇರುವ ರೈತರಿಗೆ ಮಾತ್ರ, ತಮಿಳ್ನಾಡಿಗೆ ಬಿಡೋದಕ್ಕಲ್ಲ. ನೀವು ತಮಿಳ್ನಾಡಿಗೆ ನೀರು ಬಿಟ್ಟಿದ್ದೇ ಅಪರಾಧ. ಸುತ್ತ ಕೆರೆಗಳಿಗೆ ನೀರು ಬಿಡಬೇಕಾಗಿತ್ತು, ಕಾಲುವೆಗಳಿಗೆ ನೀರು ಬಿಡಬೇಕಾಗಿತ್ತು. ಕಬಿನಿ ನೀರು ಯಾತಕ್ಕೋಸ್ಕರ? ಕಬಿನಿ ಡ್ಯಾಮ್, ಕಬಿನಿ ಜಲಾಶಯ ನಿರ್ಮಾಣದ ಯಾತಕ್ಕೆ? ಕಾವೇರಿಯಲ್ಲಿ ನೀರೇ ಇಲ್ಲ. ನೀವು ಕಬಿನಿ ನೀರು ಬಿಟ್ಬಿಟ್ಟು ಇಲ್ಲಿ ನಾಟಕ ಆಡ್ತಾ ಇದ್ದೀರಾ, ಜನಕ್ಕೆ ಮಣ್ಣೆರ್ತಾ ಇದ್ದೀರಾ, ಜನಗಳ ಕಣ್ಣಿಗೆ ಮಣ್ಣೆರ್ತಾ ಇದ್ದೀರಾ, ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ದೀರಾ.
ವಿರೋಧ ಪಕ್ಷಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಒಂದು, ನೀವು ಕರ್ನಾಟಕ ಅದರಲ್ಲೂ ಕಾವೇರಿ ಹೋಗ್ಬಿಟ್ರೆ ಆಗೋಯ್ತಾ? ನಿಮಗೆ ಉತ್ತರ ಕರ್ನಾಟಕ ಬೇಡವಾ? ಬೆಳಗಾವಿ ಬೇಡವಾ? ಹೈದರಾಬಾದ್ ಕರ್ನಾಟಕ ಬೇಡವಾ? ಮೇಕೆದಾಟು ಬೇಡವಾ? ಹೇಳಿ. ಉತ್ತರ ಕರ್ನಾಟಕ ಬೇಕಾಗಿಲ್ಲ, ಮಹದಾಯಿ ಬೇಕಾಗಿಲ್ಲ, ಹೈದರಾಬಾದ್ ಕರ್ನಾಟಕ ಬೇಕಾಗಿಲ್ಲ, ಬೆಳಗಾವಿ ಬೇಕಾಗಿಲ್ಲ, ಮೇಕೆದಾಟು ಬೇಕಾಗಿಲ್ಲ. ಒಂದೇ ಒಂದು ತಮಿಳುನಾಡು, ನಾವಿಬ್ಬರೇ. ಹೇಳಿ, ಎಲ್ಲಾದರೂ ಉಂಟೆ? ಅಖಂಡ ಕರ್ನಾಟಕ. ಯಾರಿಗೂ ನೀವು ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತಾಡಿ, ಸುಮ್ಮನೆ ಮ್ಯಾಜಿಕ್ ಮಾಡಬೇಡಿ. ಮ್ಯಾಜಿಕ್ ಮಾಡ್ತಿದ್ದ ನಮ್ಮೂರ್ಲೊಬ್ಬ, 1 ನಿಮಿಷಕ್ಕೆ ಲಾಡು 100 ಲಾಡು ಮಾಡಿಬಿಡೋನು, 1 ನಿಮಿಷಕ್ಕೆ ಕುಂಬಳಕಾಯಿ ಮಾಡಿಬಿಡೋನು. ಇದು ಮ್ಯಾಜಿಕ್ಕು. ನೆನ್ನೆ ನಡೆದ ಸಭೆ ಮ್ಯಾಜಿಕ್. ನಮ್ಮ ಶಿವಕುಮಾರ್ ಮ್ಯಾಜಿಕ್ ಮಾಡಿದ್ರು. ಎಲ್ಲರಿಗೂ ಕುಂಬಳಕಾಯಿ ತೋರಿಸಿದ್ರು, ಕಿತ್ಲೆ ಹಣ್ಣು ತೋರಿಸಿದ್ರು, ಮಾವಿನ ಹಣ್ಣು ತೋರಿಸಿದ್ರು, ಕೂತರೆಲ್ಲ ನೋಡಿದ್ರು, ಭಾಳ ಚೆನ್ನಾಗಿದೆ ಅಂತ ಎದ್ದು ಹೊಟ್ಟೋದ್ರು. ಇವತ್ತು ಪ್ರಶ್ನೆ. ಆಮೇಲೆ ನನಗೂ ಅಪೀಲ್ ಮಾಡಿದ್ದಾರೆ, ನನಗೆಲ್ಲ ನಮಗೆ ಬಂದನ್ನು ಏನು ತಗೊಳ್ಳಿ ಅಂತ. ಯಾಕೆ ತಗೊಳ್ಬೇಕು? ಕಾರಣ ಏನು? ನಾವು ತಮಗೆ ಹೇಳ್ತೀವಿ. ಮೊದಲನೇದು, ಟೆಕ್ನಿಕಲ್ ಆಗಿ ನೀವು ಕಬಿನಿ ನೀರು ಬಿಡೋಂಗೆ ಇಲ್ಲ. ಏನಿದ್ರು ನಿಜ ಜಾಸ್ತಿ ಬಂದ್ಬಿಡ್ತು ಎಲ್ಲೋ ಇತ್ತು ಅಂದರೆ ಬಿಡಿ. ಅದಕ್ಕೂ ಮುಂಚೆ ಚಾಮರಾಜನಗರ, ಗುಂಡ್ಲುಪೇಟೆ ಆ ಪ್ರದೇಶಕ್ಕೆಲ್ಲ ನೀರು ಬಿಡಿ. ಮೊದಲು ಕೆರೆಗಳ ನೀರು ತುಂಬಿಸಿ, ಕಾಲುವೆ ನೀರು ತುಂಬಿಸಿ, ಆಮೇಲೆ ಮಾತಾಡಿ. ಅದನ್ನು ಬಿಟ್ಟು ನೀವು ಅಲ್ಲಿ ಬೇಡ ಇಲ್ಲಿ ಮಳೆ ಬಂತು ಅಂತಂದರೆ ನೀವೇನಾದರೂ ಮಾಡ್ಕೊಳ್ಳಿ. ನೀವು ಮೈಸೂರು ಕಾವೇರಿಗೆ ಸೀಮಿತ ಆದರೆ ನಾವು ಇಡೀ ಅಖಂಡ ಕರ್ನಾಟಕಕ್ಕೆ ನಾವು ತಮಗೆ ಹೇಳ್ತೀನಿ. ಈಗ ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಕಾವೇರಿ ನೀರಿಗಾಗಿ ನಿರ್ವಹಣಾ ಮಂಡಳಿ ಆಗಿರೋದು, ಕಬಿನಿಗಾಗಲ್ಲ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ಬಿಡಬೇಡಿ. ಕಾವೇರಿ ನೀರನ್ನು ನೀವು KRSಗೆ ಹೋಗಿ ನೋಡಿದ್ರೆ ಮೈದಾನ, ಕ್ರಿಕೆಟ್ ಮೈದಾನ ಆದಂಗಾಗಿದೆ. ಅದು ನೋಡಿ ಮೊದಲು. ಮೇಕೆದಾಟು, ಶಿವಕುಮಾರ್ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಯಾಕೆ ಪಾದಯಾತ್ರೆ ಮಾಡಿದ್ರಿ? ನಾಟಕಕ್ಕ, ರಾಜಕೀಯಕ್ಕ? ಯಾತಕ್ಕೆ ಮಾಡಿದ್ರಿ? ಪಾದಯಾತ್ರೆ ಮಾಡಿ ಬೆಂಗಳೂರಿಗೆ ನೀವು ಮೇಕೆದಾಟು ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವ್ರ ಪಾದಯಾತ್ರೆ, ನೀವು ಪಾದಯಾತ್ರೆ ಉದ್ದಕ್ಕೂ ಮಾಡಿ ಈಗ ಅದು ಬಿಟ್ಬಿಟ್ರ ನೀವು? ಅದು ಬೇಕಾಗಿಲ್ವಾ ನಿಮಗೆ? ಮೇಕೆದಾಟು ಬೇಕಾಗಿಲ್ವಾ? ಮೇಕೆದಾಟು ಆದರೆ ತಮಿಳ್ನಾಡಿಗೂ ಅನುಕೂಲ, ನಮಗೂ ಅನುಕೂಲ. ಹೇಳಿ. ಇವತ್ತು ಮೇಕೆದಾಟು ಬಗ್ಗೆ ಅದ್ಭುತವಾಗಿ ಪಾರ್ಲಿಮೆಂಟ್ಲಿ ಉತ್ತರ ಕೊಟ್ಬಿಟ್ರು. ಯಾರ ಹಂಗೆ ಬೇಕಾಗಿಲ್ಲ, ನೀವು ಮಾಡಿ. ಪಕ್ಕದ ರಾಜ್ಯ, ಯಾವ ರಾಜ್ಯದ ಇದು ಬೇಕಾಗಿಲ್ಲ, ಸ್ಪಷ್ಟವಾಗಿ ಉತ್ತರನೇ ಕೊಟ್ಬಿಟ್ಟಿದ್ದಾರೆ. ನೀವು ಮಾಡಿರಿ, ಬಂದ್ರಿ ಬೀದಿಗೆ, ಎಷ್ಟು ದುಡ್ಡು ಇಟ್ಟಿದ್ದೀರಿ, ಏನೇನು ಮಾಡ್ತೀರಿ? ಅಲ್ಲಿ ಕಾಡು ಉಳಿಸ್ಬೇಕು, ಪ್ರಾಣಿಗಳು ಉಳಿಸ್ಬೇಕು, ಮಾಡಿ, ಶುರು ಮಾಡಿ. ಆ ನಾಟಕ ಆಡ್ತೀರ ನೀವು? ಸರಿ ಇಲ್ಲ. ಆಮೇಲೆ ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ. ನಿಮ್ಗೆ ಹೇಳ್ತೀನಿ, ನಾಚಿಕೆ ಆಗುತ್ತೆ. ಬೆಳಗಾವಿ ಮಹಾನಗರ ಪಾಲಿಕೆ, ಅಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ನಿರ್ಣಯ ಮಾಡಬೇಕು ಅಂತ ಒಬ್ಬ ಸದಸ್ಯ ನಿರ್ಣಯ ತಂದರೆ ಅಲ್ಲಿರುವ BJP ಕನ್ನಡ ಮೇಯರು ನಿರ್ಣಯ ಮಾಡಲಿಲ್ಲ. ಸರ್ಕಾರಕ್ಕೆ 4 ತಿಂಗಳಿಂದ ಹೇಳ್ತಾ ಇದ್ದಾರೆ, ಸರ್ಕಾರ ಅದನ್ನು ಸೂಪರ್ಸೀಡ್ ಮಾಡಲಿಲ್ಲ. DK ಶಿವಕುಮಾರ್ ಅವರಿಗೆ ಇದು ಬೇಡಿಕೆ ಅಲ್ವಾ? MES ನಿಷೇಧ ಮಾಡಲ್ವ? ಯಾಕೆ ಬೇಕು MES? ಮಹಾರಾಷ್ಟ್ರ
ಏಕೀಕರಣ ಸಮಿತಿ. ಇದು ಕರ್ನಾಟಕ ಏಕೀಕರಣ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಇವ್ರನ್ನ ಹೊರಗೆ ಹಾಕಬೇಕಾಗಿತ್ತು, ನೀವು ಹಾಕಿಲ್ಲ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡ ಮಾಧ್ಯಮ, ಉತ್ತರ ಕರ್ನಾಟಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ, ಆಲ್ಮಟ್ಟಿ ಜಲಾಶಯ 4 ಅಡಿ ಮೇಲೆ ಎತ್ತರ ಆಗಬೇಕು. ಈಗ ಕೃಷ್ಣಾ ನದಿ ನುಗ್ಗಿ ಊರೂರಿಗೆಲ್ಲ ನುಗ್ತಾ ಇದೆ ಅಂತೇಳಿ ಎಷ್ಟು ದಿವಸದಿಂದ ನಿಮಗೆ ಬರೀ ತಮಿಳ್ನಾಡು ನೀವೇನಾ? ಆ ಜನ ಕನ್ನಡದವ್ರಲ್ವಾ? ಬಿಜಾಪುರದವ್ರಿಲ್ವಾ? ಬೆಳಗಾವಿಯರಿಲ್ವಾ? ಅವ್ರು ಯಾರು ನಿಮ್ಗೆ ಬೇಕಾಗಿಲ್ವಾ? ಪರಭಾಷೆ ದಬ್ಬಾಳಿಕೆ ಕರ್ನಾಟಕದಲ್ಲಿ ತಮಿಳರದೇ ಇಡೀ ಕರ್ನಾಟಕದಲ್ಲಿ ಮೊದಲು ಸುಮಾರು 50-60 ವರ್ಷದಿಂದ ಬೆಂಗಳೂರು ಬಂದವರು ತಮಿಳರು. ಆ ಕಾಲದಿಂದ ತಮಿಳರು ನೀರು ಕುಡಿಯಲ್ವ? ಇಲ್ಲಿ ಸುಮಾರು 50 ಲಕ್ಷ ಜನ ಇದ್ದಾರೆ, ನೀರು ಕುಡಿಯಲ್ವಾ? ಹಾಗಾದರೆ ನಾನು ನೀರು ಬೇಡ, ಮೇಕೆದಾಟು ಬೇಡ, ಕರೆದ್ಬಿಡಿ ನಿಮ್ಮ ತಮಿಳರಲ್ಲಿ ನಿಮ್ಮ ಊರಿಗೆ ಕರ್ಕೊಂಬಿಡಿ, ಸರಿಯಾಗತ್ತೆ. ಪರಭಾಷೆ ಚಿತ್ರಗಳಾವಡಿ ನಿಲ್ಬೇಕು, ಹಿಂದಿ ಬೇಡವೇ ಬೇಡ, ಬಿಡದಿ ಉಪನಗರ. ಏನ್ರಿ ಅವರು ನಿಮಗೆ ವಿರೋಧ ಪಕ್ಷದವ್ರಿಗೆ ಈ ಕಬಿನಿ ನೀರು ಕಾಣ್ತು, ಬಿಡದಿ ಉಪನಗರದ ಕಾಣಲಿಲ್ವಾ? ಅಲ್ಲಿ ನಡೀತಾ ಇರೋ ಮೋಸ ಕಾಣಲಿಲ್ವಾ? ಅಲ್ಲಿ ನಡೀತಾ ಇರೋ ಅನ್ಯಾಯ ಕಾಣಲಿಲ್ವಾ ನಿಮಗೆ? ಏನಿದ್ರು ಏನಿದು ಬಿಡದಿ ಜನ ಕಣ್ಣೀರಿಡ್ತಾರೆ. ಗಡಿನಾಡು ಕನ್ನಡ ಶಾಲೆಗಳಿಗೆ ಕಾಸರಗೋಡು, ಹೊಸೂರು, ಅಕ್ಕಲಕೋಟೆ, ತಾಳ್ವಾಡಿ, ಮಡಕ್ಸಿರ ಇಲ್ಲಿರುವ ಕನ್ನಡ ಪರ ಸಂಘಗಳಿಗೆ, ಕನ್ನಡ ಶಾಲೆಗಳಿಗೆ ಪ್ರತಿ ವರ್ಷ 500 ಕೋಟಿ ರೂಪಾಯಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಬ್ಯಾಂಕ್ ಕನ್ನಡಿಗರ ಉದ್ಯೋಗ, ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗೆ ಮುಚ್ಚಬೇಡಿ, ಕನ್ನಡ ಶಾಲೆ ಖಾಲಿರೋ ಹುದ್ದೆ, ಪೊಲೀಸರ ವರ್ಗಾವಣೆ. 15 ವರ್ಷ ಆದರೂ ಅವ್ರ ತಂದೆ ತಾಯಿಗಳು ನೋಡೋಂಗಿಲ್ಲ, ಹೆಂಡತಿ ಮಕ್ಕಳು ನೋಡೋಂಗಿಲ್ಲ, ಆ ಪರಿಸ್ಥಿತಿ ಮಾಡಿದ್ದೀರಿ. ಅವರಿಗೆ ಕೂಡಲೇ ಪೊಲೀಸ್ನವ್ರನ್ನ ವರ್ಗಾವಣೆ. IPS, CBS ಕನ್ನಡ ಪ್ರಾಮುಖ್ಯ, ಹಂಪಿ ಕನ್ನಡ ನಾವು ಬರೀ ಮಳೆ ನೀರು ಬಂತು, ಕಾವೇರಿ ನೀರು ಬಂತು ವಿರೋಧ, ಅದಲ್ಲ. ಅಖಂಡ ಕರ್ನಾಟಕ ಬಂದ್ಗೆ ಆವತ್ತೇ ನಾವು ಈ ನೀರು ನಮಗೆ ಭಾರಿ ಪ್ರಾಮುಖ್ಯ ಏನಲ್ಲ, ಮಳೆ ಬರುತ್ತೆ ಹೋಗುತ್ತೆ. ಆದರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕರ್ನಾಟಕ, ಬೆಳಗಾವಿ, ಆ ದೃಷ್ಟಿಯಿಂದ ಮಾನ್ಯ ಶಿವಕುಮಾರ್ರವರೇ, ನೀವು ನಮ್ಮ ಸಂಘಟನೆಗೆ ಬಂದನ್ನು ಹಿಂದೆ ತಗೊಳ್ಳಿ ಅಂತ ಹೇಳಿದ್ದೀರಿ. ನಾನು ತಮಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬಂದನ್ನು ಇನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ದಯಮಾಡಿ ತಾವು ಬಂದು ಆವತ್ತು ಈ ಬಂದ್ಗೆ ನೀವೇ ಬಂದು ಉದ್ಘಾಟನೆ ಮಾಡಿ, ಈ ಬೇಡಿಕೆಗಳಿಗೆಲ್ಲ ನಿಮಗೆ ಕೀರ್ತಿ ಬರಲಿ. ನಾವೇನು ನಿಮ್ಮ ವಿರುದ್ಧ ವೈಯಕ್ತಿಕವಾದ ದ್ವೇಷ ನಮಗೇನಿಲ್ಲ. ನಾನು ಸುಮಾರು ಮೊನ್ನೆ ಚಳುವಳಿ ಬಂದು ಹುಡುಗನಲ್ಲ, ಸುಮಾರು 58 ಇಂದ ನಾನು ಚಳುವಳಿದ್ದೀನಿ. ಲೆಕ್ಕ ಹಾಕಲಿ ಎಷ್ಟು ವರ್ಷ ಆಯಿತು ಅಂತ. ಮತ್ತು ನನ್ನ ಹಿಂದೆ ನೀವು ಓಡಾಡಿದ್ದೀರಿ, ಇಂದಿನ ಎಲೆಕ್ಷನ್ನು ಚಳುವಳಿಗಳಿದ್ದೀರಿ, ನಿಮಗೆ ಗೊತ್ತಿದೆ. ವಟಾಳ್ ನಾಗರಾಜ್ ಅಂದರೆ ಒಂದು ಐತಿಹಾಸಿಕವಾದಂಥ ವ್ಯಕ್ತಿ ಅಂತ ನಾನು ಹೇಳಬೇಕಾದ್ರೆ ನನಗೂ ಗೌರವ, ಗಾಂಭೀರ್ಯ ಇದೆಲ್ಲ ಇದೆ. ಆದ್ದರಿಂದ ತಮ್ಮಲ್ಲಿ ಮಾತನ್ನು ಹೇಳಿದೆ.